ನನಗೆ ಭಾರಿ ಆನಂದ ಆಗಿದ್ದು ಆ ಅಭ್ಯರ್ಥಿಯ ನಡವಳಿಕೆ ನಾನು ಇವತ್ತೇ ದೃಷ್ಟಿಸಿದ್ದು. ನಾನು ಒಂದು 15-20 ನನ್ನ ತಲೆ ಕೂದಲಷ್ಟು ಉಪಚುನಾವಣೆ ಮಾಡಿದ್ದೀನಿ. ಬೆಳಗು ಆಗ್ಬಿಟ್ಟ ಕೂದಲೆಲ್ಲನೂ ಪೇಂಟು ಹಾಕೊಳ್ಳೋಕೆ ಹೋಗಿಲ್ಲ ನಾನು. ಅದರ ಒಂದು ಇಷ್ಟೊಬ್ಬ ಈ ಥರದ ಗಾಂಭೀರ್ಯತೆ ಇರ್ತಕ್ಕಂಥ ಕೆಲವು ಅಭ್ಯರ್ಥಿಗಳು ನಾವು ನೋಡೇ ಇಲ್ಲ. ನನಗನ್ನಿಸ್ತದೆ ನೀವು ಸ್ವಲ್ಪ ಕೈ ಹಿಡಿದ್ರೆ ಎಲ್ಲ ಸರಿ ಹೋಯ್ತದೆ. ಸಿದ್ದೇಶಣ್ಣ ಅವ್ರಿಗೆ ನಾನು ಡಾಕ್ಟ್ರೇಟ್ ಕೊಟ್ಟರು ಕಡಿಮೆನೆ. ಸಿದ್ದೇಶಣ್ಣ ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟರು ಕಡಿಮೆನೆ ಎಂದೆ. ಆಯ್ತು ಊಟಕ್ಕೆ ಬನ್ನಿ, ಅಲ್ಲಿ ಹೇಳಿ ಏನು ಹೇಳಿ. ಅಪ್ಪ, ರಾಜ್ಯ ಸರ್ಕಾರದ ಇವತ್ತಿಂದ ಅಲ್ಲ, ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ದೇವದುರ್ಗ ಚುನಾವಣೆ ಬಂತು. ನನ್ನ ಒಬ್ಬನಿಗೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಇನ್ಚಾರ್ಜ್ ಆಗಿ ಹಾಕಿದ್ರು. ಅವರು 10 ಜನ ಮಂತ್ರಿಗಳು ಪೂರ್ತಿಯಲ್ಲೇ ಇರೋರು, 48 ಡಿಗ್ರಿ ಇತ್ತು. ಅವ್ರೇನು ಮಾಡಿದ್ರು, ಒಂದೊಂದು ದೊಡ್ಡಕ್ಕೆ 3,000, 4,000, 5,000 ಕೊಟ್ಟರು. ನಾನು ಏನೂ ಮಾಡಲಿಲ್ಲ, ಆ ದುಡ್ಡನ್ನು ಇಸ್ಕೊಂಡು ಅವ್ರಿಗೆ ಕೊಡಿಸಿದೆ ಅಷ್ಟೇ. ಒಂದು ಸಾರಿ ವಿಧಾನಸಭೆ ಸೋತೋದ್ರು ಅವ್ರು, 17,000 ಸೋತರು. ಸಿದ್ದರಾಮಯ್ಯನವ್ರು ಕೇಳಿದ್ರು, ಏನಯ್ಯ ನಾನು 6 ಸಾರಿ ಬಂದೆ, ನಮ್ಮ ಮಂತ್ರಿಗಳು ಹಿಂಗೆಲ್ಲ ಮಾಡಿದ್ರು, ಏನಯ್ಯ ಮಾಡಿದೆ ನೀನು ಅಂದರು. ನಾನೇನು ಮಾಡಲಪ್ಪ, ನೀವು ಕೊಟ್ಟಿದ್ದ ದುಡ್ಡೆಲ್ಲ ನನಗೆ ಕೊಟ್ಟರು ನಿಮ್ಮವರು. ಜನಗಳಿಗೆಲ್ಲ ಒಂದು ಕಡೆ ತೊಗೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ದುಡ್ಡಿಂದ ಓಟ್ ಬರ್ತದೆ ಅನ್ನೋದು ಮರಿಬೇಕಾಯ್ತದೆ. ಒಂದು, ಈ ಸರ್ಕಾರ ನಿಷ್ಕ್ರಿಯವಾಗಿದೆ ರೀ, ಏನೂ ಮಾಡಿಲ್ಲ ರೀ. 3 ವರ್ಷ ಕಾಲ ಕಳೆದು ಎಲ್ಲ ಒಂದು ಕಡೆ ಆ ಜನರಿಗೆ ಮತ್ತೆ ವಂಚನೆ ಮಾಡೋಕ್ಕೆ ಬರ್ತೀರಿ. ಇದು ಯಾವ ನ್ಯಾಯ ನಿಮಗೆ? ಏನಿದೆ ನಿಮ್ಮ ಸರ್ಕಾರ ಸಾಧನೆ? ಯಾವುದಾದ್ರು ಒಂದೇ ಒಂದು ಚುಕ್ಕೆ ಗುರುತು, ಹೆಜ್ಜೆ ಗುರುತು ಯಾವುದಾದ್ರು ಒಂದಿದ್ರು ತೋರಿಸಿ ಅವ್ರದ್ದು 3 ವರ್ಷದಲ್ಲಿ. ಯಾವುದಾದ್ರು ಒಬ್ಬ ಶಾಸಕ, ಆಡಳಿತ ಪಕ್ಷ ಶಾಸಕ ನೆಮ್ಮದಿಯಾಗಿದ್ದೀನಿ ಅಂತ ಹೇಳೋ ತೋರಿಸಿ. ಇಷ್ಟೆಲ್ಲ ಇಟ್ಕೊಂಡು ನಾವು ಗೆಲ್ತೀವಿ. ಪಾಪ ಮುಸಲ್ಮಾನರು ಇನ್ನೆಷ್ಟು ಸಾರಿ ನೀವು ಎಳೆದಾಡ್ತೀರಿ. ಪಾಪ ಬುದ್ಧಿವಂತರಾಗಿದ್ದಾರೆ, ಅವ್ರು ನಾನು ಕೋಟಿ ನಮಸ್ಕಾರ ತಿಳಿಸ್ತೀನಿ. ಈ ಕ್ಷೇತ್ರದಲ್ಲಿ ಅವರು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ನನಗೆ ಭಾರಿ ಆನಂದ ಆಗಿದ್ದು ಆ ಅಭ್ಯರ್ಥಿಯ ನಡವಳಿಕೆ ನಾನು ಇವತ್ತೇ ದೃಷ್ಟಿಸಿದ್ದು. ನಾನು ಒಂದು 15-20 ನನ್ನ ತಲೆ ಕೂದಲಷ್ಟು ಉಪಚುನಾವಣೆ ಮಾಡಿದ್ದೀನಿ. ಬೆಳಗು ಆಗ್ಬಿಟ್ಟ ಕೂದಲೆಲ್ಲನೂ ಪೇಂಟು ಹಾಕೊಳ್ಳೋಕೆ ಹೋಗಿಲ್ಲ ನಾನು. ಅದರ ಒಂದು ಇಷ್ಟೊಬ್ಬ ಈ ಥರದ ಗಾಂಭೀರ್ಯತೆ ಇರ್ತಕ್ಕಂಥ ಕೆಲವು ಅಭ್ಯರ್ಥಿಗಳು ನಾವು ನೋಡೇ ಇಲ್ಲ. ನನಗನ್ನಿಸ್ತದೆ ನೀವು ಸ್ವಲ್ಪ ಕೈ ಹಿಡಿದ್ರೆ ಎಲ್ಲ ಸರಿ ಹೋಯ್ತದೆ. ಸಿದ್ದೇಶಣ್ಣ ಅವ್ರಿಗೆ ನಾನು ಡಾಕ್ಟ್ರೇಟ್ ಕೊಟ್ಟರು ಕಡಿಮೆನೆ. ಸಿದ್ದೇಶಣ್ಣ ಅವ್ರಿಗೆ ಡಾಕ್ಟ್ರೇಟ್ ಕೊಟ್ಟರು ಕಡಿಮೆನೆ ಎಂದೆ. ಆಯ್ತು ಊಟಕ್ಕೆ ಬನ್ನಿ, ಅಲ್ಲಿ ಹೇಳಿ ಏನು ಹೇಳಿ. ಅಪ್ಪ, ರಾಜ್ಯ ಸರ್ಕಾರದ ಇವತ್ತಿಂದ ಅಲ್ಲ, ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ದೇವದುರ್ಗ ಚುನಾವಣೆ ಬಂತು. ನನ್ನ ಒಬ್ಬನಿಗೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಇನ್ಚಾರ್ಜ್ ಆಗಿ ಹಾಕಿದ್ರು. ಅವರು 10 ಜನ ಮಂತ್ರಿಗಳು ಪೂರ್ತಿಯಲ್ಲೇ ಇರೋರು, 48 ಡಿಗ್ರಿ ಇತ್ತು. ಅವ್ರೇನು ಮಾಡಿದ್ರು, ಒಂದೊಂದು ದೊಡ್ಡಕ್ಕೆ 3,000, 4,000, 5,000 ಕೊಟ್ಟರು. ನಾನು ಏನೂ ಮಾಡಲಿಲ್ಲ, ಆ ದುಡ್ಡನ್ನು ಇಸ್ಕೊಂಡು ಅವ್ರಿಗೆ ಕೊಡಿಸಿದೆ ಅಷ್ಟೇ. ಒಂದು ಸಾರಿ ವಿಧಾನಸಭೆ ಸೋತೋದ್ರು ಅವ್ರು, 17,000 ಸೋತರು. ಸಿದ್ದರಾಮಯ್ಯನವ್ರು ಕೇಳಿದ್ರು, ಏನಯ್ಯ ನಾನು 6 ಸಾರಿ ಬಂದೆ, ನಮ್ಮ ಮಂತ್ರಿಗಳು ಹಿಂಗೆಲ್ಲ ಮಾಡಿದ್ರು, ಏನಯ್ಯ ಮಾಡಿದೆ ನೀನು ಅಂದರು. ನಾನೇನು ಮಾಡಲಪ್ಪ, ನೀವು ಕೊಟ್ಟಿದ್ದ ದುಡ್ಡೆಲ್ಲ ನನಗೆ ಕೊಟ್ಟರು ನಿಮ್ಮವರು. ಜನಗಳಿಗೆಲ್ಲ ಒಂದು ಕಡೆ ತೊಗೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ದುಡ್ಡಿಂದ ಓಟ್ ಬರ್ತದೆ ಅನ್ನೋದು ಮರಿಬೇಕಾಯ್ತದೆ. ಒಂದು, ಈ ಸರ್ಕಾರ ನಿಷ್ಕ್ರಿಯವಾಗಿದೆ ರೀ, ಏನೂ ಮಾಡಿಲ್ಲ ರೀ. 3 ವರ್ಷ ಕಾಲ ಕಳೆದು ಎಲ್ಲ ಒಂದು ಕಡೆ ಆ ಜನರಿಗೆ ಮತ್ತೆ ವಂಚನೆ ಮಾಡೋಕ್ಕೆ ಬರ್ತೀರಿ. ಇದು ಯಾವ ನ್ಯಾಯ ನಿಮಗೆ? ಏನಿದೆ ನಿಮ್ಮ ಸರ್ಕಾರ ಸಾಧನೆ? ಯಾವುದಾದ್ರು ಒಂದೇ ಒಂದು ಚುಕ್ಕೆ ಗುರುತು, ಹೆಜ್ಜೆ ಗುರುತು ಯಾವುದಾದ್ರು ಒಂದಿದ್ರು ತೋರಿಸಿ ಅವ್ರದ್ದು 3 ವರ್ಷದಲ್ಲಿ. ಯಾವುದಾದ್ರು ಒಬ್ಬ ಶಾಸಕ, ಆಡಳಿತ ಪಕ್ಷ ಶಾಸಕ ನೆಮ್ಮದಿಯಾಗಿದ್ದೀನಿ ಅಂತ ಹೇಳೋ ತೋರಿಸಿ. ಇಷ್ಟೆಲ್ಲ ಇಟ್ಕೊಂಡು ನಾವು ಗೆಲ್ತೀವಿ. ಪಾಪ ಮುಸಲ್ಮಾನರು ಇನ್ನೆಷ್ಟು ಸಾರಿ ನೀವು ಎಳೆದಾಡ್ತೀರಿ. ಪಾಪ ಬುದ್ಧಿವಂತರಾಗಿದ್ದಾರೆ, ಅವ್ರು ನಾನು ಕೋಟಿ ನಮಸ್ಕಾರ ತಿಳಿಸ್ತೀನಿ. ಈ ಕ್ಷೇತ್ರದಲ್ಲಿ ಅವರು ಸರಿಯಾಗಿ ಬುದ್ಧಿ ಕಲಿಸ್ತಾರೆ.